ನಮಸ್ಕಾರ ವೀಕ್ಷಕರೇ. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಮೆಗಾ ಡಿಬೇಟ್ ರಿಪಬ್ಲಿಕ್ ಕನ್ನಡದಲ್ಲಿ 1996ರಿಂದ ನಿರಂತರವಾಗಿ 3 ಬಾರಿ ವಿಜಯ್ ಸಂಕೇಶ್ವರ್, 4 ಬಾರಿ ಪ್ರಹ್ಲಾದ್ ಜೋಶಿ, 96ರಿಂದ 28 ವರ್ಷಗಳ ಕಾಲ ಇದು ಬಿಜೆಪಿಯ ಭದ್ರಕೋಟೆ. ಈ ಭದ್ರಕೋಟೆಯನ್ನ ಈ ಬಾರಿ ಕಾಂಗ್ರೆಸ್ ಭೇದಿಸುತ್ತಾ ಸಾಧ್ಯ ಆಗತ್ತಾ? ಕಳೆದ ಬಾರಿಯ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ವಿನಯ್ ಕುಲಕರ್ಣಿ ಈ ಸಂದರ್ಭದಲ್ಲಿ 2,05,072 ಮತಗಳ ಅಂತರದಿಂದ ಪ್ರಹ್ಲಾದ್ ಜೋಶಿ ಗೆದ್ದಿದ್ರು. ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ ಸಂಪುಟದಲ್ಲಿ ವೆರಿ ಪವರ್ಫುಲ್, ನರೇಂದ್ರ ಮೋದಿಯ ಬಹಳ ಹತ್ತಿರವಿರುವಂತಹ ನಾಯಕ. ಹಾಗಿದ್ದರೆ ಈ ಬಾರಿ ಪ್ರಹ್ಲಾದ್ ಜೋಶಿ ತನ್ನ 20 ವರ್ಷಗಳ ಲೋಕಸಭಾ ಕ್ಷೇತ್ರದ ಸಾಧನೆಯ ಮೂಲಕ ಮತ ಕೇಳ್ತಾರೋ, ಅಥವಾ ಈ ಬಾರಿ ವಿನೋದ್ ಅಸೂಟಿ ಕಾಂಗ್ರೆಸ್ನಿಂದ ಯಾವ ವಿಚಾರಗಳನ್ನು ಇಟ್ಟುಕೊಂಡು ಜನರ ಮುಂದೆ ಹೋಗ್ತಾರೆ? ಈ ಎಲ್ಲ ವಿಚಾರಗಳನ್ನು ಮಾತನಾಡೋದಕ್ಕೆ ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಅವರು ಬಂದಿದ್ದಾರೆ. ಲಿಂಗರಾಜ್ ಪಾಟೀಲ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರ. ಹಾಗೇನೆ ಕಾಂಗ್ರೆಸ್ನಿಂದ ಶಿವಕುಮಾರ್ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಬ್ರು ಪಕ್ಷೇತರಿದ್ದಾರೆ, ರಾಜು ನಾಯಕ್ವಾಡಿ ಮತ್ತು ಜಾವೇದ್ ಬೆಳಗಾವ್. ಇವರಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೊತೆಗೆ ಕಾಂಗ್ರೆಸ್ನಿಂದ ರವಿ ಮಾಳಿಗೇರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ರವಿ ಮಾಳಿಗೇರ್ ಅವರೇ. ಮೊದಲನೇ ಪ್ರಶ್ನೆ ಲಿಂಗರಾಜ್ ಪಾಟೀಲ್ ಅವರಿಗೆ. ಲಿಂಗರಾಜ್ ಪಾಟೀಲ್ ಅವರೇ, ಈಗಲೂ ಕೂಡ ನರೇಂದ್ರ ಮೋದಿ ಅವರ ಹೆಸರು ಮತ್ತು 20 ವರ್ಷಗಳ ಪ್ರಹ್ಲಾದ್ ಜೋಶಿ ಅವರ ಅಭಿವೃದ್ಧಿಯನ್ನು ಇಟ್ಟುಕೊಂಡು ಮತ ಕೇಳ್ತೀರಾ, ಅಥವಾ ಈಗಲೂ ಕೂಡ ನೇಹಾ ಅವರ ಕೊಲೆನೇ ಬೇಕಾಗತ್ತಾ ನಿಮಗೆ ಓಟ್ ಕೇಳೋದಕ್ಕೆ? ಪ್ರಶ್ನೆ ಉತ್ತರ ಕೊಡಿ. ನೋಡಿ, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾವು ಅಭಿವೃದ್ಧಿ ಪರವಾದಂಥ ರಾಜಕೀಯವನ್ನು ಮಾಡ್ತಾ ಇದ್ದೀವಿ. ಇವತ್ತು ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಇಡೀ ದೇಶದಲ್ಲಿ ಅಭಿವೃದ್ಧಿ ಪರವಾದಂಥ ಸರ್ಕಾರವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ಅಭಿವೃದ್ಧಿಗೋಸ್ಕರ ನಾವು ಮತವನ್ನು ಕೇಳ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಪೂರ್ತಿ ಅಭಿವೃದ್ಧಿ ಆಗಿದ್ದನ್ನು ಜನ ನೋಡ್ತಾ ಇದ್ದಾರೆ ಇಲ್ಲಿ. ಓಕೆ, ರವಿ ಮಾಳಿಗೇರ್ ಅವರೇ, ನೇಹಾ ಅವರು ಹೇಳೋ ಪ್ರಕಾರ ನೇಹಾ ಹತ್ಯೆ ಆಗಿರುವಂಥದ್ದು ನಿಮ್ಮ ಸರ್ಕಾರದ ವೈಫಲ್ಯದಿಂದ. ಅದವರಿಗೆ ಲಾಭ ಆದ್ರೆ ಏನು ಮಾಡೋಕ್ಕಾಗತ್ತೆ? ನೀವು ಕಳೆದ 20 ವರ್ಷಗಳಿಂದ ಅಡ್ರೆಸ್ಗೆ ಇಲ್ವಲ್ರಿ ನೀವು ಕಾಂಗ್ರೆಸ್. ಈ ಬಾರಿ ಅದು ಯಾವ ಕಾರಣ? ಸರಿಯಾಗಿ ಕೇಳ್ರಿ, ಅವ್ರಿಗೆ ಹೇಳ್ತೀರಿ, ಸರಿಯಾಗಿ ಕೇಳ್ರಿ. ನೋಡ್ರಿ, ಚುನಾವಣೆ ಅಂದರೆ ಗೆಲುವು ಸೋಲು, ಸೋಲು ಗೆಲುವು ಇವೆಲ್ಲ ಇದ್ದೇ ಇರೋದು. ಅದಕ್ಕಿಂತ ಮುಖ್ಯವಾಗಿ ಈ ರಾಮನ ಹೆಸರಿನಲ್ಲಿ ನಾನು ದುಡ್ಡು ಕೇಳೋರನ್ನ ಕೇಳೇನಿ, ಆದರೆ ಇವರು ಮತ ಕೇಳ್ತಾ ಇದಾರೆ. ರಾಮ್ ಕಾ ನಾಮ್ ಪೇ ರಾಮನ ಹೆಸರಲ್ಲಿ ಕೇಳ್ತಾ ಇಲ್ಲ, ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳ್ತಾ ಇದ್ದೀವಿ. ರಾಮ ಮಂದಿರ ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು. ರಾಮ ಮಂದಿರ ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು. ಸರ್, ಬಂದೆ ಇದೇ ಪ್ರಹ್ಲಾದ್ ಜೋಶಿ ಅವರು ಇವತ್ತಾದ್ರೂ ಯಾವಾಗಾದ್ರೂ ನನಗೊಂದು ಓಟ್ ಹಾಕ್ರಿ ಅಂತ ಕೇಳಿದಾರ? ಇಲ್ಲ, ಇನ್ನೂವರೆಗೂ ಮೋದಿ ಅವ್ರಿಗೆ ಓಟ್ ಹಾಕ್ರಿ, ಮೋದಿ ಅವ್ರಿಗೆ ಓಟ್ ಹಾಕ್ತಾರಂತಾರ. ಇವ್ರ ಅಭಿವೃದ್ಧಿ ಮಾಡೋದಾದ್ರೆ, ಇವ್ರೇನಾದ್ರೂ ಅಭಿವೃದ್ಧಿ ಮಾಡೋದಾದ್ರೆ ಹೇಳ್ಬೇಕಲ್ಲ, ಧೈರ್ಯದಿಂದ ಹೇಳಿ ನನಗೆ ಓಟ್ ಹಾಕ್ಲಿ ಅಂತೇಳಿ. ಇನ್ನು ಹೇಳ್ತಾರ ಮೋದಿಗೆ ಓಟ್ ಹಾಕ್ರಿ, ಮೋದಿಗೆ ಓಟ್ ಹಾಕ್ರಿ ಅಂತ. ಯಾಕ್ರಿ ಇನ್ನೂ ಆಗಿಲ್ಲ? ಓಕೆ, ಆಯ್ತು, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರಲ್ಲ, ನಿಮ್ಮ ಪುಸ್ತಕದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನೀವು BRTS ಏನಾದ್ರು ಮೆನ್ಷನ್ ಮಾಡಿರಿ, ಹೇಳ್ಬಿಡ್ರಿ ಸ್ವಲ್ಪ, ನಿಮ್ಗೆ ಏನಾದ್ರು ಇದ್ರೆ. ಈ BRTS ಅನ್ನ ತಂದವ್ರು ಇಬ್ರು, ಒಂದು ಜಗದೀಶ್ ಶೆಟ್ಟರು, ಎರಡನೇದು ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್, ನೀವು ಎದಿ ಮುಟ್ಕೊಂಡು ಹೇಳ್ರಿ ಈ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗೈತಾನ ಅಂತೇಳಿ. ಧಾರವಾಡದಿಂದ ಇಲ್ಲೇ ಬಿಜೆಪಿ ಅವ್ರು ಬಂದಾರ, ಅವರು ಹೇಳಿ, ನಾನು ಒಪ್ಕೊಳ್ತೀನಿ. ಅಲ್ಲ, ಇದೇ ಅಭಿವೃದ್ಧಿ ಅವ್ರು ಮಾತಾಡ್ತಾರಲ್ಲ. ಮಾಳಿಗೇರ್ ಅವರೇ, ನೀವು ಜಗದೀಶ್ ಶೆಟ್ಟರ್ ವಿಚಾರ ಹೇಳಿದ್ರಿ. ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ಎದೆ ತಟ್ಕೊಂಡು ಎದೆ ಮುಟ್ಟಿ ಹೇಳಬೇಕು ಅಂತೇಳಿ ಜಗದೀಶ್ ಶೆಟ್ಟರ್ ಅವರನ್ನ ಲೆಲ್ಲೆಲ್ಲೆ ಪಾರ್ಟಿ ಕರ್ಕೊಂಡ್ಬಂದ್ರಲ್ಲ, ಆಗ ನಿಮ್ಗೆ ನೆನಪಿರ್ಲಿಲ್ವಾ? ಅಲ್ಲ, ಈಗ ನೋಡ್ರಿ,
ನಾವು ಒಬ್ಬ ವ್ಯಕ್ತಿ ಈ ರೀತಿ ಬಂದಿದಾರ ಒಂದು ಏನಾದರೂ ಒಂದು ಸುಧಾರಣೆ ಮಾಡ್ಕೊಳ್ತಾರ, ತಮ್ಮ ಆತ್ಮವನ್ನ ಒಂದು ವಿಚಾರ ಮಾಡಿಕೊಂಡು ನಾನು ಸರಿಯಾಗಿ ಬಂದೇನೆ ಅಂತ ಅನ್ಕೊಂಡಿರ್ತಾರ. ಆದ್ರೆ ಅನ್ಕೊಂಡಿರ್ಲಿಲ್ಲ. ಇಲ್ಲಿಂದ ಅವ್ರನ್ನ ಹುಬ್ಬಳ್ಳಿ ಜನನ ಮೊದಲು ಓಡಿಸಿದ್ರು, ಇನ್ನು ಅಲ್ಲಿ ಹೋಗಿ ಬೆಳಗಾವಿ ಜನನು ಕಿತ್ತು ಓಡಿಸ್ತಾರ. ನೀವು ಎಲ್ಲರೂ ನಿಂತು ನೋಡ್ತೀರಿ.